ಅವರ ವಚನಗಳನ್ನು ವಿಶ್ವ ಸಾಹಿತ್ಯಕ್ಕೆ ಸೇರಿಸಿಕೊಳ್ಳಲಾಗಿದೆ. ಕೂಡಲ ಸಂಗಮ ದೇವ ಎಂಬ ಅಂಕಿತ ನಾಮದಲ್ಲಿ ಬರೆಯಲಾಗಿರುವ ಬಸವಣ್ಣನವರ ವಚನಗಳನ್ನು ಈಗ ನಿಮ್ಮ ಮುಂದೆ. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನುಡಿಸುವ ಪರಿ. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ. ನಿಮ್ಮ ಪಾದ ಸಾಕ್ಷಿಯೇ ಎನ್ನ ಮನಸ್ಸಾಕ್ಷಿ, ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ. ಅವನಾರವನೆಂದೆನಿಸಿದಿರಯ್ಯ, ಅವನಮ್ಮವನೆಂದೆನಿಸಿರಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. 12ನೇ ಶತಮಾನದ ವಚನಯುಗ ಕಾಯಕದ ತತ್ವವನ್ನು ಲೋಕಕ್ಕೆ ಕಲಿಸುತ್ತದೆ. ಕಾಯಕವೇ ಕೈಲಾಸ ಎಂಬ ತತ್ವದ ಹಿನ್ನೆಲೆಯಲ್ಲಿ ಅಂಬಿಗರ ಚೌಡಯ್ಯ ಗಮನಾರ್ಹ ವಚನಕಾರ. ಅವರ ವಚನಗಳನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಮೊದಲನೆಯ ವಚನ. ಬಡತನಕ್ಕೆ ಉಂಗುವ ಚಿಂತೆ, ಉಣಲಾದರೆ ಇಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿನ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯನ್ನು ಇಪ್ಪವರನ್ನು ಕಂಡನು, ಆದರೆ ಶಿವನ ಚಿಂತೆಯಲ್ಲಿದ್ದ ಒಬ್ಬರನ್ನು ಕಾಣನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ಶರಣ. 2ನೇ ವಚನ. ರತಿಯಿಂದ ರತ್ನ, ಗತಿಯಿಂದ ವಾದ್ಯ, ಸದ್ಗತಿಯಿಂದ ಮುಕ್ತಿ, ನಿರ್ಗತಿಯಿಂದ ವಿರಕ್ತಿ. ಈ 4ರ ಮಧ್ಯೆ ತಿಳಿಯಬೇಕೆಂದ ಅಂಬಿಗರ ಚೌಡಯ್ಯ. 3ನೇ ವಚನ. ಅಂಬಿಗಾ ಎಂದು ಕಂದು ನುಡಿಯದಿರು, ಒಂದೇ ನಂಬಿದರೆ ಒಂದೇ ಹುಟ್ಟಲ್ಲಿ ಕಡೆ ಆಯಿಸುವೆ ಎಂದ ನಮ್ಮ ಅಂಬಿಗರ ಚೌಡಯ್ಯ. ಧನ್ಯವಾದಗಳು.